ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ನಮ್ಮ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಹೈಕೋರ್ಟಿನ ದ್ವಿಸದಸ್ಯ ಪೀಠ ಕಪಾಳ ಮೋಕ್ಷವನ್ನು ಮಾಡಿದೆ. ಅದು RSS ಪಥಸಂಚಲನಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ. ಇನ್ನೊಂದು ಕಡೆ ಚಿತ್ತಾಪುರದಲ್ಲಿ ಮರಿಖರ್ಗೆಗೆ RSS ಚೆಕ್ಮೇಟ್ ಇಡ್ತಾ ಅದೇನು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅಂತ ಆರಾಮಾಗಿದ್ದಾರೆ. ಮತ್ತೊಮ್ಮೆ RSS ಪಥಸಂಚಲನ ವಿಚಾರದಲ್ಲಿ ಈಗ ಸರ್ಕಾರ ಮಾಡೋಕೆ ಹೊರಟಿದ್ದ ಎಡವಟ್ಟು ಸರ್ಕಾರವನ್ನೇ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಹಾಗಾದ್ರೆ ಹೈಕೋರ್ಟಿನ ದ್ವಿಸದಸ್ಯ ಪೀಠ ಸಿದ್ದು ಸರ್ಕಾರದ ಅರ್ಜಿಯನ್ನು ವಜಾ ಮಾಡಿದ್ದು ಯಾಕೆ? ಚಿತ್ತಾಪುರದಲ್ಲಿ RSS ಮರಿಖರ್ಗೆಯನ್ನ ಕಟ್ಟಿ ಹಾಕ್ತಾ ಇರೋದೇಗೆ? RSS ಬುದ್ಧಿವಂತಿಕೆ ಏನೋ ಎರಡೂ ಕಡೆಗಳಲ್ಲೇ. ಸಿದ್ದು ಸರ್ಕಾರ ತಗ್ಲಾಕೊಂಡಿದ್ದು ಹೇಗೆ? ಈಗೇನು ಮಾಡುತ್ತವೆ ದಲಿತ್ ಪ್ಯಾಂಥರ್ಸ್ ಮತ್ತೆ ಭೀಮ್ ಆರ್ಮಿ ಸಂಘಟನೆಗಳು? ಅಂಥದ್ದೇನಾಯಿತು AG ಶಶಿಕಿರಣ್ ಶೆಟ್ಟಿ ಅವರ ನೇತೃತ್ವದ ಶಾಂತಿ ಸಭೆಯಲ್ಲಿ? ಇದೆಲ್ಲ ಬೇಕಿತ್ತ ಸಿದ್ದರಾಮಯ್ಯ ಅಂತಿರೋದು ಯಾಕೆ? ಸಾಮಾನ್ಯ ಜನರು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಸಿದ್ದು ಸರ್ಕಾರ RSS ವಿಚಾರದಲ್ಲಿ ಕೆಲವು ನಿರ್ಬಂಧಗಳನ್ನು ಹೇರೋದಕ್ಕೆ ಹೊರಟಿತ್ತು. ಅದಕ್ಕೆ ಒಂದಷ್ಟು ನಿರ್ದೇಶನಗಳನ್ನು ಹೊರಡಿಸಿತ್ತು. ಆ ಕೇಸಿನ ವಿಚಾರಣೆ ಹೈಕೋರ್ಟಿನ ಧಾರವಾಡ ಪೀಠದಲ್ಲಿ ನಡೆದಿತ್ತು. ಅಲ್ಲಿ ಅದಕ್ಕೆ ತಡೆಯನ್ನು ನೀಡಲಾಗಿತ್ತು. ಅದಕ್ಕೆ ನ್ಯಾಯಾಧೀಶರಾದ ನಾಗಪ್ರಸನ್ನ ಅವರು ಸಂವಿಧಾನದ ಮೂಲಭೂತ ಹಕ್ಕನ್ನು ಯಾವುದೇ ರಾಜಕಾರಣಿಗಳು ಆದೇಶವನ್ನು ಹೊರಡಿಸೋದ್ರ ಮೂಲಕ ಕಿತ್ತುಕೊಳ್ಳೋಕೆ ಆಗಲ್ಲ, ಅದನ್ನು ತಿಳಿಸಿ ಸಿದ್ದು ಸರ್ಕಾರದ ಆದೇಶಕ್ಕೆ ತಡೆಯನ್ನು ನೀಡಿದ್ರು. ಇನ್ನೊಂದು ಕಡೆ ಚಿತ್ತಾಪುರದಲ್ಲಿ ಅದೇನು ಸಾಧನೆ ಮಾಡ್ತೀನಿ ಅಂತ RSS ಪಥಸಂಚಲನವನ್ನು ತಡೆಯೋಕೆ ನಮ್ಮ ರಾಜ್ಯದ IT-BT ಮಾಡೋಕೆ ಕೆಲಸ ಇಲ್ಲದೆ ಬಿಟ್ಟಿರೋ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಇಲ್ಲದ ಕೆಲಸಗಳನ್ನು ಮಾಡೋಕೆ ನಿಂತಿದ್ರು. ಅವರು ಮಾಧ್ಯಮಗಳ ಮುಂದೆ ಬಿಲ್ಡಪ್ ತಗೊಂಡಿದ್ದು ಅಯ್ಯೋ RSS ತೊಣ್ಣೆಯನ್ನು ಹಿಡಿದು ಪಥಸಂಚಲನ ಮಾಡ್ತಾರೆ, ಅದೇನು ರಿಜಿಸ್ಟರ್ ಆಗಿರೋ ಸಂಘಟನೆ ಅಲ್ಲ, ಇದರಿಂದ ದೇಶಕ್ಕೆ ಮಾರಕ ಅನ್ನೋದನ್ನ ಹೇಳ್ತಾ ಇನ್ನೊಂದು ಕಡೆಯಿಂದ ದಲಿತ ಪ್ಯಾಂಥರ್ಸ್ ಮತ್ತು ಭೀಮ್ ಆರ್ಮಿ ಅನ್ನೋ ಎರಡು ದಲಿತ ಸಂಘಟನೆಗಳನ್ನು ಎತ್ತಿಕೊಟ್ಟ ಕೆಲಸವನ್ನ ಮಾಡಿದ್ರು. ಅದು RSS ವರ್ಸಸ್ ದಲಿತ ಸಂಘಟನೆ ಅನ್ನೋ ರೀತಿಯಾಗಿ ಆಗಿ ಹೋಗಿತ್ತು. ಅದಕ್ಕೆ ಫಂಡಿಂಗ್ ಕೂಡ ಮಾಡಿದ್ದೀನಿ ಅನ್ನೋದನ್ನು ಓಪನ್ ಆಗಿ ಮರಿಖರ್ಗೆ ಹೇಳಿಕೊಂಡಿದ್ದಾರೆ. ಅದನ್ನು ಈ ಸಂಘಟನೆಗಳು ಇವತ್ತಿನವರೆಗೂ ಖಂಡಿಸಿಲ್ಲ ಅಂದರೆ ಅದು ನಿಜ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಇಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲದ ವಿಚಾರ ಅಂದರೆ ಅಲ್ಲಿ ಭೀಮ್ ಆರ್ಮಿ ಮತ್ತು ದಲಿತ ಪ್ಯಾಂಥರ್ಸ್ ಅಂತ ಹೇಳಿಕೊಂಡು RSS ವಿರುದ್ಧವಾಗಿ ಮರಿಖರ್ಗೆ ಪರವಾಗಿ ಹೋರಾಟ ಮಾಡೋಕ್ಕೆ ನಿಂತವರು ಯಾರು ಕೂಡ ದಲಿತ ಪ್ಯಾಂಥರ್ಸ್ಗೆ ಸೇರಿದವರಲ್ಲ. ಯಾಕಂದರೆ ದಲಿತ ಪ್ಯಾಂಥರ್ಸ್ ಸಂಘಟನೆಯ ರಾಜ್ಯಾಧ್ಯಕ್ಷರನ್ನ ಪ್ರಿಯಾಂಕ್ ಖರ್ಗೆ ಅನ್ನೋ ಮನುಷ್ಯ ಇದ್ದಾರಲ್ಲ, ಅವರೇ ಜೈಲಿಗೆ ಕಳಿಸೋ ಯತ್ನವನ್ನು ಮಾಡಿದ್ರು. ಅದಕ್ಕಾಗಿ ಇಲ್ಲದ ಕೇಸುಗಳನ್ನು ಹಾಕಿಸಿದ್ರು. ಅದನ್ನು ಅವರ ಸಂಘಟನೆಯವರೇ ಬಹಳಷ್ಟು ಜನರು ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ಇಲ್ಲಿ ಬೇರೆ ದಲಿತರು ಬೆಳೆಯೋದನ್ನು ಖರ್ಗೆ ಕುಟುಂಬ ಸಹಿಸಿಕೊಳ್ಳಲ್ಲ ಅಂತ ಅವರೇ ಹೇಳಿದರು. ಅದಾದ ನಂತರ ಅಲ್ಲಿ ಪ್ರಿಯಾಂಕ್ ಖರ್ಗೆ RSS ವಿರುದ್ಧವಾಗಿ ನಮ್ಮ ಪರವಾಗಿ ಹೋರಾಟ ಮಾಡೋಕ್ಕೆ ಬನ್ನಿ ಅಂದಾಗ ದಲಿತ ಪ್ಯಾಂಥರ್ಸ್ ಅಧ್ಯಕ್ಷರು ನಮಗೂ RSSಗೂ ಯಾವುದೇ ದ್ವೇಷ ಇಲ್ಲ, ನಿಮ್ಮ ರಾಜಕಾರಣಕ್ಕೆ ನಮ್ಮನ್ನು ಯಾಕೆ ಬಳಸಿಕೊಳ್ತೀರಾ, ನಾವು ಬರಲ್ಲ ಅನ್ನೋದನ್ನು ಹೇಳಿದರು. ಅದಾದ ನಂತರ ಮರಿಖರ್ಗೆ ಅದೇ ಸಂಘಟನೆಯಲ್ಲಿದ್ದ ಒಂದಷ್ಟು ಯುವಕರನ್ನು ಸೇರಿಸಿಕೊಂಡು ರಾಜಕೀಯ ದುರುದ್ದೇಶಕ್ಕೆ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರೋ ಯಾವುದೇ ವ್ಯಕ್ತಿಗಳು ದಲಿತ ಪ್ಯಾಂಥರ್ಸ್ಗೆ ಸೇರಿದವರಲ್ಲ ಅನ್ನೋದನ್ನು ಅವರೇ ಹೇಳಿಕೊಳ್ತಾ ಇದ್ದಾರೆ. ಹಾಗಾದರೆ ಅಲ್ಲಿರೋ RSS ವಿರುದ್ಧ ನಿಂತು ಪ್ರತಿಭಟನೆ ಮಾಡ್ತಾ ಇರೋರು ಯಾರು ಅನ್ನೋದಕ್ಕೆ ಈಗ ಉತ್ತರವನ್ನು ಪ್ರಿಯಾಂಕ್ ಖರ್ಗೆ ಅವರೇ ಕೊಡಬೇಕು. ಇನ್ನು ಭೀಮ್ ಆರ್ಮಿ ಅನ್ನೋದು ಚಂದ್ರಶೇಖರ್ ರಾವಣ ಕಟ್ಟಿರೋ ಒಂದು ಸಂಘಟನೆ. ಅದರ ಮೂಲ ಉದ್ದೇಶವೇ ಬೇರೆ. ಅವರು ಯಾವುದೇ ಪಕ್ಷಗಳನ್ನು ನಂಬಲ್ಲ. ಯಾಕಂದರೆ ಕಾಂಗ್ರೆಸ್ ಇಷ್ಟು ವರ್ಷ ಆಡಳಿತ ನಡೆಸಿ ದಲಿತರನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡಿದೆ. ಸಮಾನ ಹಕ್ಕುಗಳನ್ನು ಕೊಡದೆ ಕೇವಲ ಮತಗಳನ್ನು ಹಾಕೋ ಯಂತ್ರಗಳನ್ನಾಗಿ ಬಳಕೆ ಮಾಡಿಕೊಂಡಿದೆ ಅನ್ನೋದನ್ನು ಅವರೇ ಅದೆಷ್ಟೋ ಕಡೆಗಳಲ್ಲಿ ಸಾರ್ವಜನಿಕವಾಗಿ ಹೇಳಿಕೊಳ್ತಾರೆ. ಹಾಗಂತ ಅವರು BJPಯನ್ನು ಬಿಡ್ತಾರೆ ಅಂತಲ್ಲ, BJPಯನ್ನು ಕೂಡ ನಂಬಲ್ಲ. ಅಂತಹ ಚಂದ್ರಶೇಖರ್ ರಾವಣ ಅನ್ನೋ ರಾಷ್ಟ್ರೀಯ ಅಧ್ಯಕ್ಷ ಆದವರಿಗೆ ಇಲ್ಲಿ ನಡೀತಾ ಇರೋದನ್ನು ಅಥವಾ ಮರಿಖರ್ಗೆ ದುಡ್ಡನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿರೋದನ್ನು ಇಲ್ಲಿರೋ ಭೀಮ್ ಆರ್ಮಿ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಲಿ ಇನ್ಯಾರಾದರೂ ತಿಳಿಸಿದ್ದಾರಾ ಅನ್ನೋದು ನನಗೆ ಗೊತ್ತಿಲ್ಲ. ಅಪ್ಪಿತಪ್ಪಿ ಹಾಗೇನಾದರೂ ಇಂತಹ ವಿಷಯ ಅವರ ಕಿವಿಗೆ ಬಿದ್ದರೆ ಏನಾಗುತ್ತೆ ಅನ್ನೋದು ರಾಜ್ಯದಲ್ಲಿರೋ ಭೀಮ್ ಆರ್ಮಿ ಹೆಸರಲ್ಲಿ RSS ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋರಿಗೆ ಗೊತ್ತಿಲ್ಲ ಅನಿಸುತ್ತೆ. ಇಲ್ಲ, ಗೊತ್ತಿದ್ದು ಮಾಡ್ತಾ ಇದ್ದವರು ಅದು ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಅದನ್ನಾದರೂ ಯಾರಾದರೂ ರಾಜ್ಯದಲ್ಲಿ ಹೇಳ್ತಾರಾ? ಖಂಡಿತ ಹೇಳಲ್ಲ, ಮಾತನಾಡೋದು ಇಲ್ಲ. ಇರಲಿ ಬಿಡಿ, ಅದು ಅವರವರ ವಿಷಯ, ನಮಗೆ ಯಾಕೆ? ಆದರೂ ಒಂದು ದಲಿತ ಸಂಘಟನೆಯ ಹೆಸರಲ್ಲಿ ಕೆಲವರು ಈ ರೀತಿ ಮಾಡೋದು ಎಲ್ಲ ದಲಿತರಿಗೆ ಮಾಡೋ ಅನ್ಯಾಯ ಅಲ್ವಾ? ಯೋಚನೆ ಮಾಡಿ. ಅಲ್ಲಿಗೆ ಪ್ರಿಯಾಂಕ್ ಖರ್ಗೆ ಏನನ್ನ ಮಾಡ್ತಾ ಇದ್ದಾರೆ ಅನ್ನೋದು ಇಡೀ ರಾಜ್ಯದ ಜನರು ಅರ್ಥ ಮಾಡಿಕೊಳ್ಳಿ.
ಇದೆಲ್ಲ ಒಂದು ಕಡೆ ಇರಲಿ, ಈಗ ವಿಷಯಕ್ಕೆ ಬಂದುಬಿಡೋಣ. ಅಲ್ಲಿ ಚಿತ್ತಾಪುರದಲ್ಲಿ RSS ಪಥಸಂಚಲನ ನಡೆಸೋಕೆ ಬಳಕೆ ಮಾಡಿಕೊಂಡಿದ್ದು ಅದೇ ದಲಿತ ಸಂಘಟನೆಗಳ ಹೆಸರು. ಇನ್ನು ಅದೇ ವಿಚಾರ ಹೈಕೋರ್ಟ್ ಮೆಟ್ಟಿಲನ್ನೇರಿತ್ತು. ಅಲ್ಲಿ ಕಲಬುರಗಿಯ ಹೈಕೋರ್ಟ್ ಪೀಠ ಕಲಬುರಗಿ ಜಿಲ್ಲಾಡಳಿತ ಒಂದು ಶಾಂತಿ ಸಭೆಯನ್ನು ಮಾಡಿ ವರದಿಯನ್ನು ಸಲ್ಲಿಸಿ ಅನ್ನೋದನ್ನು ಹೇಳಿತ್ತು. ಆದರೆ ಕಲಬುರಗಿಯಲ್ಲಿ ಶಾಂತಿ ಸಭೆ ಹೋಗಿ ಅಶಾಂತಿ ಸಭೆ ಆಗಿ ಹೋಗಿತ್ತು. ಅಲ್ಲಿ ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದ್ದ ಕಲಬುರಗಿ ಜಿಲ್ಲಾಡಳಿತ ಮಾತ್ರ ಅಲ್ಲಿ ಏನೆಲ್ಲ ಆಗಿತ್ತು ಅನ್ನೋದನ್ನು ವಿವರಿಸಿತ್ತು. ಅಲ್ಲಿ ಇದ್ದ 10 ಸಂಘಟನೆಗಳು ಒಂದೇ ದಿನ ಅಂದರೆ ನವೆಂಬರ್ 3ನೇ ತಾರೀಕು RSS ಪಥಸಂಚಲನದ ದಿನವೇ ಪ್ರತಿಭಟನೆ ಮತ್ತು ಪಥಸಂಚಲನ ಮಾಡಬೇಕು ಅಂತಿದ್ದಾರೆ ಅನ್ನೋದನ್ನು ಹೇಳಿಕೊಂಡಿತ್ತು. ಆಗ ಮತ್ತೆ ಹೈಕೋರ್ಟಿನ ನ್ಯಾಯಾಧೀಶರು ಮುಂದಿನ ಶಾಂತಿ ಸಭೆಯನ್ನು ಕಲಬುರಗಿಯಲ್ಲಿ ಬೇಡ, ಬೆಂಗಳೂರಿನ AG ಶಶಿಕಿರಣ್ ಶೆಟ್ಟಿ ಅವರ ಕಾರ್ಯಾಲಯದಲ್ಲಿ ನಡೆಸೋಕೆ ಹೇಳಿದರು. ಅದು ಕೂಡ ಮೊನ್ನೆ ಅಂದರೆ 5ನೇ ತಾರೀಕು ಅದೇ ಶಾಂತಿ ಸಭೆ ನಡೆದಿತ್ತು. ಅಲ್ಲಿ ಭೀಮಾರ್ಮಿಯನ್ನು ಸಭೆಯ ಒಳಗೆ ಬಿಡಲಿಲ್ಲ ಅನ್ನೋ ಮಾಹಿತಿಗಳು ಬಂದವು. ಆಮೇಲೆ ಏನಾಯಿತು ಅನ್ನೋದು ನಾನೇನು ಹೇಳಬೇಕಾಗಿಲ್ಲ, ಅದು ಅವರಿಗೆ ಗೊತ್ತಿರುತ್ತೆ. ಅದಾದ ನಂತರ ಸಭೆಯಲ್ಲಿ RSS ಕೇಳಿದ್ದು 13 ಅಥವಾ 15ನೇ ತಾರೀಕಲ್ಲಿ ಒಂದು ದಿನ 3ರಿಂದ 6 ಗಂಟೆಯವರೆಗೂ ಅನುಮತಿಯನ್ನು ಕೊಡಿ, ಕಲಬುರಗಿಯ ಸ್ವಯಂ ಸೇವಕರು ಮಾತ್ರ ಗಣವೇಶವನ್ನು ಧರಿಸಿ ಪಥಸಂಚಲನ ಮಾಡ್ತಾರೆ, ಹೊರಗಡೆಯಿಂದ ಯಾವುದೇ ಸ್ವಯಂ ಸೇವಕರು ಬರಲ್ಲ, ಅದು 3 ಕಿಲೋಮೀಟರ್ ದೂರ 850 ಜನರು ಅನ್ನೋದನ್ನು ಹೇಳಿ ಅಲ್ಲಿದ್ದ ಬೇರೆ ಸಂಘಟನೆಗಳು ಹಾಗೆ ಮರಿಕರ್ಗಿಗೆ ಜೊತೆಗೆ ಜಿಲ್ಲಾಡಳಿತಕ್ಕೂ ಸೇರಿ ಚೆಕ್ಮೇಟ್ ಇಟ್ಟರು. ಯಾಕಂದರೆ ಇಲ್ಲಿ ಒಂದೇ ದಿನಾಂಕವನ್ನು ಕೇಳಿದರೆ ಅದೇ ದಿನಾಂಕವನ್ನು ಉಳಿದ ಸಂಘಟನೆಗಳು ಕೇಳುತ್ತವೆ ಅನ್ನೋದು RSS ಯೋಚನೆ. ಅದೇ 2 ದಿನಾಂಕಗಳನ್ನು ಹೇಳಿ ಅದರಲ್ಲಿ ಒಂದು ದಿನಾಂಕವನ್ನು ಜಿಲ್ಲಾಡಳಿತವೇ ನಿಗದಿ ಮಾಡಿ ಅಂತ ಹೇಳಿದರೆ ಆಗ ಎಲ್ಲ ಜವಾಬ್ದಾರಿ ಜಿಲ್ಲಾಡಳಿತದ ಮೇಲೆ ಇರುತ್ತೆ. ಅನುಮತಿಯನ್ನು ಕೊಡಲ್ಲ ಅಂತ ಜಿಲ್ಲಾಡಳಿತ ಹೇಳೋದಕ್ಕೂ ಆಗಲ್ಲ. ಜೊತೆಗೆ ಯಾವುದೇ ಸಂಘಟನೆಗಳು 2 ದಿನಾಂಕಗಳನ್ನು ನಮಗೂ ಕೊಡಿ ಅಂತ ಕೇಳೋಕೆ ಆಗಲ್ಲ. ಇದು RSSನ ಬುದ್ಧಿವಂತಿಕೆ. ಇದು ಮರಿಕರ್ಗೆ ಮತ್ತು ಅಲ್ಲಿ ಫಂಡಿಂಗ್ ಪಡೆದು ಸಂಘಟನೆಗಳ ಹೆಸರಲ್ಲಿ RSS ವಿರುದ್ಧ ಮಾತನಾಡ್ತಾ ಇದ್ದವರಿಗೆ ಬಾಯನ್ನು ಮುಚ್ಚಿಕೊಳ್ಳೋ ಹಾಗೆ ಮಾಡ್ತಾ ಇದೆ. ಇನ್ನು ಮತ್ತೊಂದು ಕಡೆ ಹೈಕೋರ್ಟಿನ ಏಕಸದಸ್ಯ ಪೀಠ ಸಿದ್ದು ಸರ್ಕಾರದ ಆದೇಶಕ್ಕೆ ತಡೆಯನ್ನು ಕೊಟ್ಟಿದ್ದನ್ನು ಪ್ರಶ್ನೆ ಮಾಡಿ ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ ಅಂತ ಹೇಳ್ಕೊಂಡಿತ್ತು. ಅದೇ ರೀತಿ ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆಗೂ ಬಂತು. ಆದರೆ ಆಗ ಅಲ್ಲಿದ್ದ ನ್ಯಾಯಾಧೀಶರು ಅಲ್ಲ ರೀ, ಈ ಆದೇಶದಲ್ಲಿ ಹೇಳಿದ್ದೀರಲ್ಲ 10ಕ್ಕಿಂತ ಹೆಚ್ಚಿನ ಜನರು ಸರ್ಕಾರಿ ಜಾಗದಲ್ಲಿ ಸೇರಬಾರ್ದು ಅಂತ, ಹಾಗಾದರೆ ರಸ್ತೆ ಸರ್ಕಾರಿ ಜಾಗ, ಅಲ್ಲಿ ಎಷ್ಟು ಜನರು ನಡ್ಕೊಂಡು ಹೋಗಬೇಕು ಅನ್ನೋದನ್ನು ಸರ್ಕಾರ ನಿರ್ಧಾರ ಮಾಡುತ್ತಾ? ಇಲ್ಲ ಅಂದರೆ ಉದ್ಯಾನವನಗಳಲ್ಲಿ 4 ಜನರು ಒಂದು ಕಡೆ ಸೇರಿದರೆ ಅದನ್ನು ಸೇರಬಾರ್ದು ಅಂತ ಸರ್ಕಾರ ಹೇಳುತ್ತಾ? ಹಾಗಾದರೆ ಸರ್ಕಾರಿ ಜಾಗ ಅಂದರೆ ಯಾರದ್ದು? ಸರ್ಕಾರ ಅಂದರೆ ಯಾರು? ಜನರದ್ದು ತಾನೇ. ಅದೇ ಜಾಗದಲ್ಲಿ ಜನರು ಸೇರಬಾರ್ದು ಅಂತ ನಿರ್ದೇಶನವನ್ನು ಹೊರಡಿಸ್ತೀರಾ ಅನ್ನೋದಾದರೆ ಇದ್ಯಾವ ಸರ್ಕಾರದ ನಿರ್ದೇಶನ? ಈ ಕೇಸನ್ನು ಮತ್ತೆ ಇಲ್ಲಿಗೆ ತಗೊಂಡು ಬರಬೇಡಿ, ವಾಪಸ್ ಏಕಸದಸ್ಯ ಪೀಠಕ್ಕೆ ಹೋಗಿ ಏನೇ ಇದ್ರೂ ಅಲ್ಲಿ ವಾದವನ್ನು ಮಂಡಿಸಿ ನಿಮ್ಮ ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಅನ್ನೋದನ್ನು ಹೇಳಿದ್ದಾಯಿತು. ಅಲ್ಲಿಗೆ ಸಿದ್ದು ಸರ್ಕಾರಕ್ಕೆ ಕಪಾಳ ಮೋಕ್ಷ ಆದ ಹಾಗಾಯಿತು. ಯಾಕಂದರೆ ಇಲ್ಲಿಯವರೆಗೂ ಆದೇಶವನ್ನು ಹೊರಡಿಸಿ ಇಲ್ಲದನ್ನು ಮಾತಾಡ್ತಾ ಇದ್ದ ಸಿದ್ದರಾಮಯ್ಯ ಮತ್ತು ಚಿತ್ತಾಪುರ ನನ್ನದೇ ಅನ್ನೋ ಹಾಗೆ ಆಡ್ತಾ ಇದ್ದ ಮರಿಕರ್ಗೆ ಇಬ್ಬರು ಸದ್ಯಕ್ಕೆ ಕರೆಂಟ್ ಹೊಡೆದ ಕಾಗೆಗಳಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೂ ಈ ಸರ್ಕಾರದ ಕೆಲವರು ಹಾಗೆಯೇ ಪ್ರಿಯಾಂಕರ್ಗೆ ಜನರ ಮುಂದೆ ಹೇಳ್ತಾ ಇರೋದು ಮಾತ್ರ, ಅಯ್ಯೋ RSSನವರು ದೊಣ್ಣೆಯನ್ನು ಯಾಕೆ ಹಿಡಿದು ಪಥಸಂಚಲನ ಮಾಡಬೇಕು, ಅದೆಲ್ಲ ಶಸ್ತ್ರಾಸ್ತ್ರ ಕಾಯ್ದೆಗೆ ವಿರುದ್ಧ ಅಂತ. ಹಾಗಾದರೆ ಅದನ್ನು ಸರ್ಕಾರಿ ಪರ ವಕೀಲರು ನ್ಯಾಯಾಲಯದಲ್ಲಿ ಯಾಕೆ ವಾದವನ್ನು ಮಾಡ್ತಾ ಇಲ್ಲ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಮರಿಕರ್ಗೆ ಇಲ್ಲದ ಸುಳ್ಳುಗಳನ್ನು ಮಾತ್ರ ಜನರ ಮುಂದೆ ಹೇಳ್ತಾ ಇದ್ದಾರೆ ಅಂತ ಆಯಿತು. ಅಲ್ಲಿಗೆ ಈ ಸರ್ಕಾರದ PUC ಫೇಲ್ IT-BT ಮಂತ್ರಿ ಒಂದೇ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡೋಕ್ಕೆ ಆಗ್ತಾ ಇಲ್ಲ, ಒಂದೇ ಒಂದು ಕಂಪನಿಯನ್ನು ರಾಜ್ಯಕ್ಕೆ ತಗೊಂಡು ಬರೋ ಯೋಗ್ಯತೆ ಇಲ್ಲ. ಅದನ್ನು ಜನರಿಂದ ಮರೆಮಾಚೋಕೆ ಮತ್ತು ಜನರನ್ನು ಬೇರೆ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಎಲ್ಲವನ್ನು ಮರೆತು ಹೋಗಲಿ ಅಂತ ಇದೆಲ್ಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅದಕ್ಕೆ ನಮ್ಮ ರಾಜ್ಯದಲ್ಲಿ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಭಾಗ್ಯಗಳ ಸರದಾರ ಅನ್ನಿಸಿಕೊಳ್ಳೋಕೆ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡೋಕೆ ಆಗದೆ ರಸ್ತೆಗಳೆಲ್ಲ ಗುಂಡಿಗಳಾಗಿ ಗುಂಡಿಯ ಒಳಗೆ ರಸ್ತೆಗಳು ಇರೋ ಹಾಗೆ ಮಾಡಿರೋ ಸಿದ್ದರಾಮಯ್ಯ ಸೇರಿ RSS ಪಥಸಂಚಲನವೇ ರಾಷ್ಟ್ರದ ದೊಡ್ಡ ಸಮಸ್ಯೆ ಅಂತ ನಮ್ಮ ರಾಜ್ಯದ ಜನರ ಮುಂದೆ ಬಿಂಬಿಸೋಕೆ ನಿಂತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೂ ಇದನ್ನೆಲ್ಲ ನಮ್ಮ ಜನರು ಅರ್ಥ ಮಾಡ್ಕೊಳ್ಬೇಕು. ನಾವು ಎಷ್ಟನ್ನು ಬಡ್ಕೊಂಡ್ರು ಅಷ್ಟೇ. ಇದು ಗೆಳೆಯರೆ, ಒಂದು ಕಡೆ RSS ಪ್ರಿಯಾಂಕರ್ಗೆ ಮತ್ತು ಫಂಡಿಂಗ್ ಸಂಘಟನೆಗಳಿಗೆ ಚೆಕ್ಮೇಟ್ ಇಡ್ತಾ ಇದ್ರೆ, ಇನ್ನೊಂದು ಕಡೆ ಸಿದ್ದು ಸರ್ಕಾರಕ್ಕೆ ಹೈಕೋರ್ಟಿನ ದ್ವಿಸದಸ್ಯ ಪೀಠ ಕಪಾಳ ಮೋಕ್ಷವನ್ನು ಮಾಡಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ,
ಕನ್ನಡವೇ ನಿತ್ಯ.